ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಎಲ್ಬೋ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈ ರೀತಿ 4 ಫೋಲ್ಡ್ನ ಮಾಡ್ಕೊಂಡಿದ್ದೀನಿ ಲೈನಿಂಗ್ನ. ಈ ರೀತಿ 4 ಫೋಲ್ಡಿಂಗ್ ಅನ್ನೋದನ್ನು ಮಾಡಿಕೊಂಡು ನಾವು ಎಲ್ಲಿಗೆ ಬಟ್ಟೆನ ಬ್ಲೌಸ್ನ ಇಟ್ಕೋಬೇಕು, ಎಷ್ಟಿಗೆ ಅಳತೆಗೆ ಅದು ಬ್ಲೌಸ್ ಲೆಂತ್ ಅನ್ನೋದನ್ನು ಬೇಕು ಆ ರೀತಿ ಇಟ್ಕೊಂಡು ಮುಂದ್ಗಡೆ ಆ ರೀತಿ ಒಂದು ಮಾರ್ಕ್ನ ಮಾಡ್ಕೋಬೇಕು. ಇದಾದಮೇಲೆ ಭುಜದ ಹತ್ರ ಕೂಡ ಸ್ಟ್ರೈಟಾಗಿ ಸ್ವಲ್ಪ ಎಳೆದಿಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅನ್ನೋದು ಪಕ್ಕ ಗೊತ್ತಾಗುತ್ತೆ. ಇಲ್ಲಾಂತಂದರೆ ನೀವು ಟೇಪಲ್ಲಿ ಕೂಡ ಅಳತೆ ಇಟ್ಕೊಂಡು ಕೂಡ ಸ್ಲೀವ್ಸ್ ಲೆಂತ್ನ ಮಾರ್ಕ್ ಮಾಡ್ಕೋಬೋದು. ಸೊ ಇದಾದಮೇಲೆ ಎರಡೂ ಕಡೆ ಕೂಡ ಮಾರ್ಕ್ ಎಲ್ಲಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಒಂದೊಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಇದಾದಮೇಲೆ ಒಂದು 2 ಇಂಚ್ ಅಷ್ಟಕ್ಕೆ ಈ ರೀತಿ ಸ್ಟ್ರೈಟ್ ಬಂದು, ನಾನು ಇದನ್ನು ಟೇಪಲ್ಲಿ ಕೂಡ ಅಳತೆ ಮಾಡಿ ತೋರಿಸ್ತೀನಿ. ಒಂದು 2 ಇಂಚ್ ಅಷ್ಟಕ್ಕೆ ಮಾತ್ರ ಸ್ಟ್ರೈಟ್ ಬರಬೇಕು. ಸೊ 2 ಇಂಚ್ ಅಷ್ಟಕ್ಕೆ ಮಾತ್ರ ಬನ್ನಿ ನೋಡಿ. ಈ ರೀತಿ 2 ಇಂಚಿಗೆ ಸ್ಟ್ರೈಟ್ ಬಂದು ಸ್ವಲ್ಪ ಶೇಪ್ ಕೊಟ್ಟರೆ ಸ್ಲೀವ್ಸ್ ಶೇಪ್ ಅನ್ನೋದು ರೆಡಿ ಆಗುತ್ತೆ. ನಾರ್ಮಲ್ ಸ್ಲೀವ್ಸ್ ಕಟಿಂಗ್ ಆಯಿತು ಇದು. ಇವಾಗ ನಾವು ಇದಿಷ್ಟು ತೋರಿಸ್ತೆ ಅಲ್ವಾ, ಇದು ಬಂದು ಇವಾಗ ನಾರ್ಮಲ್ ಸ್ಲೀವ್ಸ್. ಇವಾಗ ನಾವು ಎಲ್ಬೋ ಸ್ಲೀವ್ಸ್ಗೆ ರೆಡಿ ಮಾಡಬೇಕು. ಯಾಕಂದರೆ ಅದು ಸ್ಲೀವ್ಸಿಂದ ಮೇಲ್ಭಾಗಕ್ಕೆ ಬರುತ್ತೆ. ಸೊ ಹಾಗಾಗಿ ಎಲ್ಬೋ ಸ್ಲೀವ್ಸ್ಗೆ ಇವಾಗ ರೆಡಿ ಮಾಡಬೇಕು. ನೋಡಿ 2.5 ಇಂಚನ್ನ ತಗೋತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಬಫ್ ಅನ್ನೋದು ಜಾಸ್ತಿ ಬೇಕು ಅಂತಂದರೆ 3 ಇಂಚ್ವರೆಗೂ ಕೂಡ ತಗೋಬೋದು. ಈ ಕಡೆನೂ ಸೈಡ್ ಕೂಡ 2.5 ಇಂಚನ್ನ ತಗೊಂಡಿದ್ದೀನಿ. ಈ ರೀತಿ ಬಾಕ್ಸ್ ಶೇಪಲ್ಲಿ ಫಸ್ಟ್ ಹಾಕ್ಕೊಳ್ಳಿ. ಈ ಕಡೆ ಸೈಡ್ 2.5 ಇಂಚ್, ಈ ಕಡೆ ಸೈಡ್ 2.5 ಇಂಚ್ ತಗೊಂಡು ಇದಾದಮೇಲೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಬರೋ ಥರ ಮುಂದಕ್ಕೆ ಹಾಕ್ಕೊಂಡು ಹೋದರೆ ನಿಮಗೆ ಎಲ್ಬೋ ಸ್ಲೀವ್ಸ್ ಅನ್ನೋದು ತುಂಬಾ ಈಸಿಯಾಗಿ ಕಟಿಂಗ್ ಆಯಿತು. ಇವಾಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ತುಂಬಾ ಈಸಿಯಾಗಿ ಈ ರೀತಿ ನೀವು ಎಲ್ಬೋ ಸ್ಲೀವ್ಸ್ನ ಬಿಗಿನರ್ಸ್ ಆಗಿದ್ದರೂ ಕೂಡ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಇದಾದಮೇಲೆ ಇವಾಗ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಸ್ಯಾರಿ ಫ್ಯಾಬ್ರಿಕ್ ಮೇಲ್ಗಡೆ ಈ ರೀತಿ ಲೈನಿಂಗ್ನ ಸ್ಟ್ರೈಟ್ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡಾದಮೇಲೆ ನಾವು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಹಾಗಾಗಿ ಏನು ಮಾಡಬೇಕು ಅಂತಂದರೆ ಅರ್ಧ ಇಂಚ್ಗೆ ಸೊ ಈ ರೀತಿ ಅರ್ಧ ಇಂಚ್ಗೆ ಸ್ಟಿಚಿಂಗ್ ಹಾಕೋತಾ ಹೋಗಬೇಕು. ನೋಡಿ ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಅನ್ನೋದನ್ನು ಹಾಕೊಳ್ಳಿ. ಅರ್ಧ ಇಂಚ್ಗೆ ಕರೆಕ್ಟಾಗಿ ಹಾಕೋತಾ ಹೋಗಿ. ಸೊ ಇವಾಗ ನೋಡಿ ಪೂರ್ತಿಯಾಗಿ ಇದು ಸ್ಟಿಚಿಂಗ್ ಅನ್ನೋದು ಆಯಿತು. ಇದಾದಮೇಲೆ ಉಲ್ಟಾ ತೆಗೆದು ಅದ್ರ ಮೇಲ್ಗಡೆ ಕೂಡ ಸ್ಟಿಚ್ ಹಾಕೋತಾ ಹೋಗಬೇಕು. ಸೊ ನೋಡಿ ಈ ರೀತಿ ಬಟ್ಟೆನ ಉಲ್ಟಾ ತಗೊಂಡು ಅದ್ರ ಮೇಲ್ಗಡೆ ಕೂಡ ನೀಟಾಗಿ ಅದನ್ನು ಪ್ರೆಸ್ ಮಾಡಿದಾಗ ಅದು ಲೈನಿಂಗ್ ಸೈಡ್ ಬರಬೇಕು. ಆ ರೀತಿ ಪ್ರೆಸ್ ಮಾಡಿಕೊಂಡು ನೀವು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಸೊ ಬಿಗಿನರ್ಸ್ ಆಗಿದ್ದರೂ ಕೂಡ ತುಂಬಾ ಈಸಿಯಾಗಿ ಈ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಒಬ್ಬೊಬ್ಬರಿಗೆ ಏನನ್ಸುತ್ತೆ ಅಂತಂದರೆ ಈ ರೀತಿ ಬಫ್ ಸ್ಲೀವ್ಸು ಮತ್ತು ಎಲ್ಬೋ ಸ್ಲೀವ್ಸ್ ಎಲ್ಲ ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಅಂತ ಅಂದ್ಕೊಂಡಿರ್ತಾರೆ. ಬಟ್ ತುಂಬಾ ಈಸಿಯಾಗಿ ಒಂದ್ಸಲ ನೀವು ವೀಡಿಯೋಸ್ಗಳನ್ನ ನೋಡ್ತು ಅಂತಂದರೆ ಒಬ್ರಿಗಿಂತ ಒಬ್ಬರು ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇರ್ತಾರೆ. ಸೊ ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡ್ನಲ್ಲಿ ನೀವು ಕೂಡ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ತಾ ಹೋಗ್ಬೋದು. ಸೊ ಇವಾಗ ಇದಾದಮೇಲೆ ಬಟ್ಟೆನ ಸ್ವಲ್ಪ ಸ್ಟ್ರೈಟಾಗಿ ಎಳೆದಿಟ್ಕೊಳ್ಳಿ. ಬಬಲ್ ಥರ ಬರೋದು ಸ್ಲೀವ್ಸ್ ಹತ್ರ, ಅದಕ್ಕೋಸ್ಕರನೇ ರಿಂಕಲ್ಸ್ ಬರೋದು ಕೂಡ ಅದಕ್ಕೋಸ್ಕರನೇ. ಬಟ್ಟೆನ ಸ್ವಲ್ಪನೂ ಕೂಡ ಎಕ್ಸ್ಟ್ರಾ ಬಿಡದೇ ಇರೋ ರೀತಿ ಈ ರೀತಿ ನಿಧಾನಕ್ಕೆ ಸ್ಟಿಚ್ ಹಾಕೋತಾ ಹೋಗಬೇಕು. ಇದು ತುಂಬಾ ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ನಾನು ಅದಕ್ಕೆ ಅಷ್ಟು ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲ ಅಂತಂದರೆ ಅದು ನಿಮಗೆ ಬಬಲ್ಸ್ ಬಂದುಬಿಡುತ್ತೆ, ರಿಂಕಲ್ಸ್ ತುಂಬಾ ರಿಂಕಲ್ಸ್ ಆಗುತ್ತೆ. ಸ್ಲೀವ್ಸ್ ಹತ್ರ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಕೂಡ ಬಟ್ಟೆ ಉಳ್ಕೋಬಾರ್ದು. ಆ ರೀತಿ ನೀವು ಅದನ್ನು ರೆಡಿ ಮಾಡಬೇಕು. ಇದಾದಮೇಲೆ ಇವಾಗ ಇದಕ್ಕೆ ನಾವು ನೆರಿಗೆನೇ ಇಡ್ತು ಅಂತಂದರೆ ನಿಮಗೆ ರೆಡಿನೇ ಆಗೋಗುತ್ತೆ. ಸೊ ಅದನ್ನು ಕೂಡ ಇವಾಗ ತೋರಿಸ್ತೀನಿ ಯಾವ ರೀತಿ ಅಂತ. ನಾವು ಎಲ್ಲಿ ಎಲ್ಬೋ ಸ್ಲೀವ್ಸ್ಗೆ 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಂದ ನಾವು ಈ ರೀತಿ ನೆರಿಗೆನ ಸ್ಟಾರ್ಟ್ ಮಾಡ್ಕೋಬೇಕು. 4 ಇಲ್ಲ ಅಂತಂದರೆ 5 ನೆರಿಗೆ ಸಾಕಾಗುತ್ತೆ. ಸೊ 4 ಇಟ್ಟರೂ ಕೂಡ ಪರವಾಗಿಲ್ಲ, ಅದನ್ನು ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಿಮ್ಗೆ ಇನ್ನೂ ಸ್ವಲ್ಪ ಬಫ್ ಜಾಸ್ತಿ ಬೇಕು ಅಂತಂದರೆ ನೀವು ಇನ್ನೂ ಸ್ವಲ್ಪ, ಇವಾಗ ನಾನು 2.5 ಇಂಚ್ ಇಟ್ಟಿದ್ದೆ ಅಲ್ವಾ, 2.25 ಇಂಚು, ನೀವು ಅದನ್ನು 3.25 ಇಂಚ್ ಇಟ್ಟರೆ ಇನ್ನೂ ಸ್ವಲ್ಪ ಬಬಲ್ಸ್ ಅನ್ನೋದು ಸ್ವಲ್ಪ ದಪ್ಪದಾಗಿ ಬರುತ್ತೆ ಎಲ್ಬೋ ಅನ್ನೋದು. ಆವಾಗ ನಿಮಗೆ ಇನ್ನೂ ಕೂಡ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆಯಿತು ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.